ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಇಂಗ್ಲೀಷ್ ಅಂದರೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಒಂದು ಚಿಕ್ಕ ಭಯ ಅಂತ ಇದ್ದೇ ಇರುತ್ತೆ. ಸರಿಯಾಗಿ ಬರೆಯೋಕ್ಕೆ ಬರದೇ ಇರ್ಬೋದು ಅಥವಾ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರದೇ ಇರ್ಬೋದು ಅಂತ. ಇದು ಯಾವುದೇ ಥರದ ಕಷ್ಟವಾದ ಭಾಷೆ ಅಲ್ಲ. ಖಂಡಿತವಾಗಿಯೂ ಇದರಲ್ಲೂ ನಾವು ವ್ಯವಹರಿಸೋದನ್ನು ಕಲಿತ್ರೆ, ಇದನ್ನು ಕೂಡ ಅಭ್ಯಾಸವನ್ನು ಮಾಡಿದರೆ ಇಂಗ್ಲೀಷ್ನಲ್ಲೂ ಕೂಡ ಹೆಚ್ಚಿನ ಅಂಕವನ್ನು ತೆಗಿಬೋದು ಅಂತ ಹೇಳ್ತಾ, ಇನ್ನು 10ನೇ ತರಗತಿಯ ಸಿಲೆಬಸ್ಗೆ ಬಂದರೆ ಇದರಲ್ಲಿ ಒಟ್ಟು 8 ಪಾಠಗಳನ್ನು ಕೊಟ್ಟಿದ್ದಾರೆ. ಹಾಗೆ 8 ಪದ್ಯಗಳಿದೆ. 4 ಸಪ್ಲಿಮೆಂಟ್ರಿ ರೀಡಿಂಗ್ ಅಂತ ಕತೆಗಳನ್ನು ಕೊಟ್ಟಿದ್ದಾರೆ. ಒಟ್ಟು 20 ಪಾಠಗಳು ಇರುತ್ತೆ. ಹಾಗೆ ನಿಮಗೆ ಪಾರ್ಟ್ ಬಿ ಯಲ್ಲಿ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಮೇಲೂ ಪ್ರಶ್ನೆಗಳು ಬರುತ್ತೆ. ಇಂಗ್ಲೀಷಿನ ಮೊದಲನೇ ಪಾಠ ಬಂದ್ಬಿಟ್ಟು ಎ ಹೀರೋ ಅಂತ. ಇದನ್ನು ಬರೆದಿರ್ತಕ್ಕಂಥವ್ರು R.K. ನಾರಾಯಣ್ ಅವರು. R.K. ನಾರಾಯಣ್ ಅವರು ಭಾರತದ ಒಬ್ಬ ಪ್ರಸಿದ್ಧ ಕಾದಂಬರಿಕಾರರು. ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಪ್ರಸಿದ್ಧವಾದ ಕೃತಿ ಅಂದರೆ ಮಾಲ್ಗುಡಿ. ಇಂದಿಗೂ ಕೂಡ ಮಾಲ್ಗುಡಿ ಡೇಸ್ ಅಂತಲೇ ಅದು ಪ್ರಸಾರ ಆಗ್ತಿರೋದನ್ನು ನಾವು ಗಮನಿಸಿರ್ಬೋದು. ಆ ಪ್ರಸ್ತುತ ಮಾಲ್ಗುಡಿ ಕೃತಿ R.K. ನಾರಾಯಣ್ ಅವರೇ ರಚಿಸಿದ್ದು ಆಗಿರುತ್ತೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೇ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಹಾಗೆ ಪ್ರಸ್ತುತ ಎ ಹೀರೋ ಅನ್ನೋ ಈ ಪಾಠವನ್ನು ಅವರ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅನ್ನೋ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಪಾಠವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಅಪ್ಪ ಮಗನ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆಯನ್ನು ಇಲ್ಲಿ ಹೇಳಿದ್ದಾರೆ. ಸಂಭಾಷಣೆಯನ್ನು ಕೊಟ್ಟು ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರವನ್ನು ನಾವು ಗೆಸ್ ಮಾಡಬೇಕಾಗತ್ತೆ. ಸಂಭಾಷಣೆ ಹೀಗಿದೆ: I was teaching my 8-year-old son Siddhartha about living and non-living things. I then asked him to tell me 5 important features of living things. He promptly told me that living things breathe, feel, move, and grow old and die. One more, I said, and it looked like he couldn't remember. Forget, he finally added. I smiled. ಇಲ್ಲಿ ಒಬ್ಬ ತಂದೆ ಏನು ಮಾಡ್ತಿದ್ದಾನೆ ಅಂದರೆ, ಅವನ 8 ವರ್ಷದ ಮಗ ಸಿದ್ಧಾರ್ಥನಿಗೆ ಜೀವ ಇರ್ತಕ್ಕಂಥ ಮತ್ತು ಜೀವ ಇಲ್ಲದೆ ಇರೋ ಸಜೀವಿಗಳು ಮತ್ತು ನಿರ್ಜೀವಿಗಳ ಮಧ್ಯೆ ಇರೋ ವ್ಯತ್ಯಾಸವನ್ನು ಹೇಳ್ಕೊಡ್ತಾ ಇದ್ದಾನೆ. ಹಾಗೆ ಸಜೀವಿಗಳಿಗೆ ಇರ್ತಕ್ಕಂಥ ಒಂದು 5 ಪ್ರಮುಖವಾದ ಲಕ್ಷಣಗಳನ್ನು ಹೇಳು ಅಂತ ಕೇಳಿದಾಗ ಮಗ ಹೇಳ್ತಾನೆ, ಲಿವಿಂಗ್ ಥಿಂಗ್ಸ್ ಬ್ರೀತ್, ಉಸಿರಾಡ್ತವೆ, ಫೀಲ್, ಅನುಭವಿಸ್ತವೆ, ಮೂವ್, ಚಲನೆ ಮಾಡ್ತವೆ, ಚಲಿಸ್ತವೆ, ಆ್ಯಂಡ್ ಗ್ರೋ ಓಲ್ಡ್, ವಯಸ್ಸಾದಾಗೂ ಬೆಳೆಯುತ್ತವೆ, ಹಾಗೆ ಆ್ಯಂಡ್ ಡೈ, ಒಂದಿನ ಸಾಯತ್ವೆ ಅಂತ. ಒನ್ ಮೋರ್, ಐ ಸೆಡ್ ಆ್ಯಂಡ್ ಇಟ್ ಲುಕ್ ಲೈಕ್ ಹಿ ಕುಡಂಟ್ ರಿಮೆಂಬರ್. ಮತ್ತೊಂದು ಹೇಳ್ಬೋದಾ ಅಂತ ಅವನಿಗೆ ನೆನಪಿಲ್ವೇನೋ ಅನ್ನೋ ರೀತಿಯಲ್ಲಿ ತಂದೆ ಮಗನನ್ನು ನೋಡಿದಾಗ ಫಾರ್ಗೆಟ್, ಹಿ ಫೈನಲಿ ಆಡೆಡ್. ಅವನ ಮಗ ಏನು ಹೇಳ್ತಾನೆ? ಫಾರ್ಗೆಟ್, ಮರ್ತು ಹೋಗೋದು ಅಂತ ಹೇಳ್ತಾನೆ. ಐ ಸ್ಮೈಲ್ಡ್. ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕ್ಯಾನ್ ಯು ಗೆಸ್ ವೈ ಐ ಸ್ಮೈಲ್ಡ್? ಅಟ್ ಈಸ್ ಇಗ್ನೋರೆನ್ಸ್ ಆರ್ ಫಾರ್ಗೆಟ್ಫುಲ್ನೆಸ್ ಇನ್ ಜನರಲ್ ಆರ್ ರೆಡಿ ವಿಟ್? ನಾನು ಯಾಕೆ ಸ್ಮೈಲ್ ಮಾಡಿದೆ ಗೆಸ್ ಮಾಡ್ಬೋದಾ? ಏನೇನು ಆಪ್ಷನ್ಸ್ ಇದೆ? ಅಟ್ ಈಸ್ ಇಗ್ನೋರೆನ್ಸ್, ಅವನ ನಿರ್ಲಕ್ಷ್ಯತನಕ್ಕೆ ನೋಡಿ ನಾನು ನಗಾಡಿದ್ನೋ. ಫಾರ್ಗೆಟ್ಫುಲ್ನೆಸ್ ಇನ್ ಜನರಲ್, ಸಾಮಾನ್ಯವಾಗಿ ಮರ್ತೋಗ್ತಾರೆ ಅನ್ನೋದನ್ನ ನೆನೆಸ್ಕೊಂಡು ನಗಾಡಿದ್ನೋ. ಆರ್ ರೆಡಿ ವಿಟ್, ಅವನ ಸಮಯಕ್ಕೆ ತಕ್ಕಂಥ ಒಂದು ಬುದ್ಧಿವಂತಿಕೆ ನೆನೆಸ್ಕೊಂಡು ನಗಾಡಿದ್ನೋ ಅಂತ. ಇಲ್ಲಿ ಅಪ್ಪ ಸ್ಮೈಲ್ ಮಾಡಿರ್ಬೋದು ರೆಡಿ ವಿಟ್ ಅನ್ನೋ ಕಾರಣಕ್ಕೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಫಾರ್ಗೆಟ್ ಅಂತ ಹೇಳಿದಾಗ ಅವನು ಇನ್ನೊಂದು ಲಕ್ಷಣ ನೆನಪಿಲ್ಲ ಅಂತಲೂ ಆಯಿತು. ಹಾಗೆ ಸಜೀವಿಗಳಿಗೆ ಮರ್ತು ಹೋಗೋದು ಕೂಡ ಒಂದು ಲಕ್ಷಣ ಅಂತಲೂ ಹೇಳಿದಾಗೆ ಆಯಿತು. ಸೊ 2 ರೀತಿಯಲ್ಲಿ ಹೇಳೋದ್ರಿಂದ ಅವನ ಬುದ್ಧಿವಂತಿಕೆಯನ್ನು ನೋಡಿ ತಂದೆ ಸ್ಮೈಲ್ ಮಾಡಿರಬಹುದು ಅಂತ ನಾವು ಗೆಸ್ ಮಾಡ್ಬೋದು. ಇನ್ನು ಪಾಠದ ವಿಷಯಕ್ಕೆ ಬರೋದಾದರೆ, ಪಾಠ ಹೀಗೆ ಒಂದು ಅಪ್ಪ ಮಗನ ಮಧ್ಯೆ ನಡೆದ ಸಂಭಾಷಣೆ, ವಿಚಾರಗಳು ಎಲ್ಲಿಂದ ಎಲ್ಲಿಯ ತನಕ ಹೋಗ್ತವೆ ಅಂತ ಹೇಳಿ ಈ ಪಾಠದಲ್ಲಿ ವಿವರಿಸಿದ್ದಾರೆ. ಎ ಹೀರೋ, R.K. ನಾರಾಯಣ್. For Swami, events took an unexpected turn. Father looked over the newspaper he was reading under the hall lamp and said, Swami, listen to this. News has been received about the bravery of a village lad who, while returning home by the jungle path, came face to face with a tiger. The paragraph described the fight the boy had with the tiger and his flight up the tree, where he stayed half a day till some people came that way and killed the tiger. ಇಲ್ಲಿ ಏನು ಹೇಳ್ತಿದ್ದಾರೆ? ಸ್ವಾಮಿಯ ಅವಸ್ಥೆ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ವಾಮಿಗೆ ಏನೇ ಒಂದು ವಿಚಾರಗಳು ನಡೆದ್ರು ಅದು ಸುತ್ತಿ ಬಳಸಿ ಅವನ ಹತ್ರನೇ ಅವನಿಗೆ ಒಂದು ಮಾರಕವಾಗಿ ಬಂದು ನಿಲ್ಲೋ ಥರ ಆಗ್ತಿತ್ತು. ಅಂಥದ್ದೇ ಒಂದು ಸಂದರ್ಭ ಇಲ್ಲಿ ಎದುರಾಯಿತು. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಆ್ಯಂಡ್ ಸೆಡ್,
ತಂದೆ ಒಂದು ಹಾಲ್ ಲ್ಯಾಂಪ್ನ ಕೆಳಗೆ ದಿನಪತ್ರಿಕೆಯನ್ನು ಓದ್ತಾ ಕೂತಿರ್ತಾರೆ. ಅದರಲ್ಲಿ ಒಂದು ಸುದ್ದಿ ಬಂದಿರುತ್ತೆ. ಆ ಸುದ್ದಿಯನ್ನು ಹೇಳ್ತಾರೆ, ಸ್ವಾಮಿ ಲಿಸನ್ ಟು ದಿಸ್, ಸ್ವಾಮಿ ಇದನ್ನು ಕೇಳು. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್. ಒಂದು ಸುದ್ದಿ ಬಂದಿದೆ, ಏನು, ಒಬ್ಬ ಹಳ್ಳಿ ಹುಡುಗನ ಧೈರ್ಯದ ವಿಷಯದ ಬಗ್ಗೆ ಒಂದು ಸುದ್ದಿ ಬಂದಿದೆ. ಲ್ಯಾಡ್ ಅಂದರೆ ಹುಡುಗ ಅಥವಾ ಮಧ್ಯ ವಯಸ್ಸಿನ ಯುವಕ ಅಂತ ಹೇಳ್ಬೋದು. ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್, ಅವನು ಕಾಡಿನ ದಾರಿಯ ಮಧ್ಯೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್, ಒಂದು ಹುಲಿ ಅವನಿಗೆ ಎದುರು ಬದರಾಗಿ ಸಿಕ್ತಂತೆ. ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್. ಈ ಪ್ಯಾರಾಗ್ರಾಫಲ್ಲಿ ಏನು ಹೇಳಿದ್ದಾರೆ ಅಂದರೆ, ಆ ಹುಡುಗ ಹುಲಿಯ ಜೊತೆಗೆ ಹೇಗೆ ಕಾದಾಡ್ದ, ಆ್ಯಂಡ್ ಹಿಸ್ ಫ್ಲೈಟ್ ಅಪ್ ದ ಟ್ರೀ ವೇರ್ ಹಿ ಸ್ಟೇಡ್ ಹಾಫ್ ಎ ಡೇ, ಆಮೇಲೆ ಅವನು ಮರ ಹತ್ತಿ ಅರ್ಧ ದಿನ ಕೂತ್ಕೊಂಡಿದ್ದ ಮರದ ಮೇಲೆ. ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ ಆ್ಯಂಡ್ ಕಿಲ್ ದ ಟೈಗರ್, ಎಲ್ಲಿ ತನಕ ಅಂದರೆ ಒಂದಿಷ್ಟು ಜನ ಆ ದಾರಿಯಲ್ಲಿ ಬಂದು ಆ ಹುಲಿನ ಸಾಯಿಸೋ ತನಕ ಅವನು ಅಲ್ಲೇ ಇದ್ದ ಅಂತ ತಂದೆ ಮಗನಿಗೆ ಹೇಳ್ತಾರೆ, ಸ್ವಾಮಿಗೆ. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಎಟ್ ಸ್ವಾಮಿ ಫಿಕ್ಸೆಡ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದಟ್. ಇದನ್ನು ಓದಿದ ಮೇಲೆ ಅಪ್ಪ ಸ್ವಾಮಿಗೆ ಕೇಳ್ತಾರೆ, ಇದನ್ನು ಓದಿ ಸ್ವಾಮಿ ಕಡೆಗೆ ನೋಡಿ ಕೇಳ್ತಾರೆ, ವಾಟ್ ಡು ಯು ಸೇ ಟು ದಟ್, ಇದಕ್ಕೆ ನೀನೇನು ಹೇಳ್ತೀಯಾ. ಸ್ವಾಮಿ ಸೆಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬಿನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಎ ಬಾಯ್ ಎಟ್ ಆಲ್. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್. ಸ್ವಾಮಿ ಹೇಳ್ತಾನೆ, ಅವನು ಖಂಡಿತವಾಗಿಯೂ ಕೂಡ ಒಬ್ಬ ಬೆಳೆದ ಹುಡುಗನೇ ಆಗಿರ್ತಾನೆ, ಶಕ್ತಿವಂತ ಯುವಕನೇ ಆಗಿರ್ತಾನೆ. ಅವನು ಚಿಕ್ಕ ಹುಡುಗ ಅಂತೂ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಬ್ಬ ಬೆಳೆದವನು ಮಾತ್ರ ಒಂದು ಹುಲಿಯ ಜೊತೆಗೆ ಹೀಗೆ ಕಾದಾಡಲಿಕ್ಕೆ ಸಾಧ್ಯ, ಬಿಟ್ಟರೆ ಒಂದು ಚಿಕ್ಕ ಹುಡುಗ ಒಂದು ದೊಡ್ಡ ಹುಲಿ ಜೊತೆಗೆ ಫೈಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ವಾಮಿ ಒಪಿನಿಯನ್. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್, ಫಾದರ್ ಸ್ನೀರ್ಡ್. ನೀನು ನ್ಯೂಸ್ ಪೇಪರ್ ಅವ್ರಿಗಿಂತ ಬುದ್ಧಿವಂತ ಅಂತ ತಿಳ್ಕೊಂಡಿದ್ಯಾ. ಫಾದರ್ ಸ್ನೀರ್ಡ್ ಅಂದರೆ ಅಪಹಾಸ್ಯ ಮಾಡಿದರು ಅಂತ. ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಬಿ ಎ ಕವರ್ಡ್. ಒಬ್ಬ ಮನುಷ್ಯ ಆನೆಯಷ್ಟೇ ಬಲಶಾಲಿ ಆಗಿರ್ಬೋದು ಅವನು ಶಕ್ತಿಯಲ್ಲಿ, ಆ್ಯಂಡ್ ಯೆಟ್ ಬಿ ಎ ಕವರ್ಡ್, ಅವನಿಗೆ ಬುದ್ಧಿ ಇಲ್ಲ ಅಂದರೆ ಅವನು ಮೂರ್ಖನೇ ಆಗಿರ್ತಾನೆ. ಆ ಆನೆಯಷ್ಟು ಶಕ್ತಿ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ವೆರಾಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎ ಸ್ಟ್ರಾ. ಮತ್ತೊಂದು ಕಡೆ ಏನಾಗಿರ್ಬೋದು, ಮತ್ತೊಬ್ಬ ತುಂಬ ವೀಕ್ ಇರ್ಬೋದು, ತುಂಬ ಕೃಶವಾಗಿರ್ಬೋದು, ಅವನಿಗೆ ಒಂದು ಏನು ಜ್ಯೂಸನ್ನು ಕುಡಿಯೋಕ್ಕೆ ಸ್ಟ್ರಾ ಬೆಳೆಸ್ತೀವಲ್ಲ, ಆ ಸ್ಟ್ರಾದಷ್ಟೇ ಅವನಿಗೆ ಶಕ್ತಿ ಇರ್ಬೋದು, ಏನು ಶಕ್ತಿ ಇಲ್ಲದೆ ಸಣ್ಣಕ್ಕೆ ಇರ್ಬೋದು ಅವನು. ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ಅವನಿಗೆ ಧೈರ್ಯ ಒಂದಿತ್ತು ಅಂದರೆ ಹಿ ಕ್ಯಾನ್ ಡೂ ಎನಿಥಿಂಗ್, ಅವನು ಏನು ಬೇಕಾದರೂ ಮಾಡಬಲ್ಲ. ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಧೈರ್ಯ ಮಾತ್ರ ಮುಖ್ಯ, ಇದಕ್ಕೆ ಶಕ್ತಿ ಮತ್ತು ವಯಸ್ಸು ಮುಖ್ಯ ಅಲ್ಲ ಅಂತ ತಂದೆ ಹೇಳ್ತಾರೆ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಹೌ ಕ್ಯಾನ್ ಇಟ್ ಬಿ ಫಾದರ್? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಸ್ವಾಮಿಗೆ ಈ ವಿಚಾರ ಆಗ್ಬರೋದಿಲ್ಲ. ಅವನು ಡಿಸ್ಪ್ಯೂಟೆಡ್ ದ ಥಿಯರಿ. ಆಮೇಲೆ ಏನು ಹೇಳ್ತಾನೆ, ಹೌ ಕ್ಯಾನ್ ಇಟ್ ಬಿ ಫಾದರ್, ಇದು ಹೇಗಾಗತ್ತೆ ಅಪ್ಪ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ನನ್ನ ಹತ್ರ ಅಷ್ಟೂ ಧೈರ್ಯ ಇದೆ ಅಂತಲೇ ತಿಳ್ಕೊಳ್ಳಿ, ಆದರೆ ನಾನೊಬ್ಬ ಚಿಕ್ಕ ಹುಡುಗ, ನನಗೆ ಒಂದು ಹುಲಿ ಬಂದು ಅಟ್ಯಾಕ್ ಮಾಡಿದರೆ ನಾನು ಏನು ಮಾಡಬಹುದು ಅಂತ ಕೇಳ್ತಾನೆ. ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಅಲ್ಲಿಗೆ ಅವರಪ್ಪ ಹೇಳ್ತಾರೆ, ಶಕ್ತಿ ಬಗ್ಗೆ ಬಿಟ್ಬಿಡು, ನೀನು ಚಿಕ್ಕ ಹುಡುಗನೇ ಇರ್ಬೋದು, ಶಕ್ತಿ ಬಗ್ಗೆ ಬಿಟ್ಬಿಡು. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್, ನಿನಗೆ ಧೈರ್ಯ ಏನಾದರೂ ಇದೆ ಅಂತ ನೀನು ತೋರಿಸ್ತೀಯಾ? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ನೋಡೋಣ, ಒಂದಿನ ನನ್ನ ಆಫೀಸ್ ರೂಮ್ನಲ್ಲಿ ನೀನು ಇಡೀ ರಾತ್ರಿ ಒಬ್ಬನೇ ಮಲಗಿ ತೋರಿಸು, ಆವಾಗ ನಿನಗೆ ಧೈರ್ಯ ಇದೆ ಅಂತ ನಾನು ಒಪ್ಕೊಳ್ತೀನಿ ಅಂತ ಅವರಪ್ಪ ಹೇಳ್ತಾರೆ. ಮುಂದಿನ ಪ್ಯಾರಾಗ್ರಾಫಲ್ಲಿ ಎ ಪ್ರೈಡ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್. ಇದೊಂದು ಭಯಂಕರವಾದ, ಅಂದರೆ ಭಯ ಹುಟ್ಟಿಸ್ತಕ್ಕಂಥ ವಿಚಾರ. ಪ್ರಪೋಸಿಷನ್ ಅಂದರೆ ಪ್ರತಿಪಾದನೆ ಅಂತ ಹೇಳ್ಬೋದು. ಭಯಂಕರವಾದ ಪ್ರತಿಪಾದನೆ ಇದು, ತಡ್ಕೊಳಕ್ಕಾಗ್ತಿಲ್ಲ. ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಇಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಅವನು ಯಾವಾಗಲೂ ಅವನಿಗೊಂದು ಹ್ಯಾಬಿಟ್ ಇರುತ್ತೆ. ಏನು ಹ್ಯಾಬಿಟ್ ಇರುತ್ತೆ? ಪ್ರತಿದಿನವೂ ತನ್ನ ಅಜ್ಜಿ ಜೊತೆಗೆ ಲಾಯದಲ್ಲಿ ಮಲ್ಕೊಂಡು, ಪ್ಯಾಸೇಜ್ ಅಂದರೆ ಲಾಯದಲ್ಲಿ ಮಲ್ಕೊಂಡು ಅಭ್ಯಾಸ. ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಮತ್ತು ಈ ಸಿಚುವೇಷನಲ್ಲಿ, ಈ ಅರೇಂಜ್ಮೆಂಟಲ್ಲಿ ಅವನಿಗೆ ಏನಾದರೂ ಚೇಂಜಸ್ ಆದರೆ ಅವನು ಇಡೀ ರಾತ್ರಿ ಎದ್ದು ಕೂತ್ಕೊಂಡು ನಡುಕ್ತಾನೆ, ಬೆಳಗ್ಗೆ ತನಕ ಕಾಯಬೇಕು. ಅವನಿಗೆ ಬೇರೆ ಕಡೆ ಮಲಗಿದ್ರೆ ಬರೋದಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಹಿ ಹೋಪ್ ಡೆಟ್ ಫಸ್ಟ್ ದ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಮೊದಲಿಗೆ ಏನು ಅಂದ್ಕೊಳ್ತಾನೆ, ಅಪ್ಪ ತಮಾಷೆ ಮಾಡ್ತಿದ್ದಾರೆ, ಸೀರಿಯಸ್ ಆಗಿ ಇಲ್ಲ ಅಂದ್ಕೊಂಡು ಸುಮ್ಮನೆ ಇರ್ತಾನೆ.
ಹಿ ಮಂಬಲ್ಡ್ ವೀಕ್ಲಿ ಯಸ್ ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ನಿಧಾನವಾಗಿ ಗೊಣಗ್ತಾನೆ ಹ್ಞೂ ಅಂತ. ಆಮೇಲೆ ಆ ವಿಚಾರವನ್ನು ಬಿಟ್ಟು ಬೇರೆ ವಿಚಾರಕ್ಕೆ ಹೋಗಬೇಕು, ಇಲ್ಲಿದ್ದರೆ ಈ ವಿಚಾರ ದೊಡ್ಡದಾಗತ್ತೆ ಅಂತೇಳಿ ಸಬ್ಜೆಕ್ಟನ್ನು ಚೇಂಜ್ ಮಾಡೋಕ್ಕೆ ಹೋಗ್ತಾನೆ. ಹಿ ಸೆಡ್ ವೆರಿ ಲೌಡ್ಲಿ ಆ್ಯಂಡ್ ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್. ತುಂಬ ದೊಡ್ಡಕ್ಕೆ ಹೇಳ್ತಾನೆ, ಹಾಗೆ ಎಂಥೂಸಿಯಾಸಮ್ ಅಂದರೆ ಉತ್ಸಾಹಭರಿತನಾಗಿ ಹೆಚ್ಚಿನ ಉತ್ಸಾಹದಿಂದ ದೊಡ್ಡಕ್ಕೆ ಆ ಟಾಪಿಕ್ ಮರ್ತೆ ಹೋಗಬೇಕು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ಇನ್ನು ಮುಂದೆ ನಾವು ದೊಡ್ಡವರನ್ನು ಕೂಡ ನಮ್ಮ ಕ್ರಿಕೆಟ್ ಕ್ಲಬ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಹುಲಿ ವಿಚಾರ ಬಿಟ್ಟು ಕ್ರಿಕೆಟ್ ಕ್ಲಬ್ ವಿಚಾರದ ಕಡೆ ಹೋದ. ದೊಡ್ಡವರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ಹೊಸ ಬ್ರ್ಯಾಂಡ್ ಆಗಿರೋ ಹೊಸ ಥರದ್ದು ಬ್ಯಾಟು ಬಾಲ್ಗಳನ್ನೆಲ್ಲ ಖರೀದಿ ಮಾಡ್ತಾ ಇದ್ದೀವಿ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ನಮ್ಮ ಕ್ಯಾಪ್ಟನ್ನು ನಿಂಗೆ ಹೇಳಕ್ಕೆ ಹೇಳ್ದ ಅಂತ ಹೇಳಿ ಆ ವಿಚಾರದ ಕಡೆ ಅಪ್ಪನ್ನ ಸೆಳೀಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ವಿ ವಿಲ್ ಸಿ ಅಬೌಟ್ ದಟ್ ಲ್ಯಾಟರ್ ಫಾದರ್ ಕಟ್ ಇನ್. ಆದರೆ ಅವ್ರ ಅಪ್ಪ ಏನು ಹೇಳ್ತಾರೆ ಅದ್ರ ಬಗ್ಗೆ ಆಮೇಲೆ ನೋಡೋಣ ಅಂತ ಆ ವಿಚಾರವನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀನು ಇನ್ನು ಮುಂದೆ ಒಬ್ಬನೇ ಮಲಗಬೇಕು, ಈ ವಿಚಾರ ಬಿಟ್ಟು ಹೋಗಬೇಡ, ನೀನು ಇನ್ನು ಮುಂದೆ ಒಬ್ಬನೇ ಮಲಗಬೇಕು. ಸ್ವಾಮಿ ರಿಯಲೈಸ್ಡ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಇಸ್ ಕಂಟ್ರೋಲ್. ಫ್ರಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮಾಂಡ್. ಸ್ವಾಮಿಗೆ ಇವಾಗ ರಿಯಲೈಸ್ ಆಗ್ತಿರತ್ತೆ ಈ ವಿಚಾರ ತನ್ನ ಕಂಟ್ರೋಲ್ ತಪ್ಪಿ ಹೋಗಿದೆ, ಇನ್ನೂ ತನ್ನ ಕೈಗೆ ಸಿಗೋದಿಲ್ಲ, ಏನು ಮಾಡಿದ್ರು ನಾನು ಒಬ್ಬನೇ ಮಲಗಲೇಬೇಕು ಅಂತ ಅವನಿಗೂ ಅನಿಸ್ತಾ ಇರತ್ತೆ. ಆ್ಯಂಡ್ ಫ್ರಮ್ ದ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮಾಂಡ್. ಒಂದು ಚಾಲೆಂಜಿಂದ ಅದು ಹೇಗೆ ಒಂದು ಆದೇಶವಾಗಿ ಪರಿಣಮಿಸ್ತು. ಒಂದು ಮೊದಲಿಗೆ ತಮಾಷೆ ಅಂದ್ಕೊಂಡಿದ್ದು ಇವಾಗ ಆದೇಶವಾಗಿ ಪರಿಣಮಿಸಿದೆ. ಹಿ ನ್ಯೂ ಹಿಸ್ ಫಾದರ್ಸ್ ಟೆನಾಸಿಟಿ ಎಟ್ ಸಚ್ ಮೂಮೆಂಟ್ಸ್. ಈ ಥರ ವಿಚಾರಗಳಲ್ಲಿ ಅವರ ಅಪ್ಪನ ಸ್ಥಿರತೆ, ಟೆನಾಸಿಟಿ ಅಂದರೆ ಸ್ಥಿರತೆ ಅಂತ, ಸ್ಥಿರತೆ ಎಷ್ಟಿದೆ ಅಂತ, ಎಷ್ಟು ಗಟ್ಟಿಯಾಗಿರ್ತಾರೆ ಅವರು ಈ ವಿಚಾರದಲ್ಲಿ ಒಂದ್ಸಲ ಬಂದರೆ ಅಂತ ಅವನಿಗೆ ಗೊತ್ತಿತ್ತು. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಮುಂದಿನ ತಿಂಗಳು 1ನೇ ತಾರೀಕಿಂದನೇ ನಾನೊಬ್ಬನೇ ಮಲಗ್ತೀನಿ, ಇವಾಗ ಹೇಳಬೇಡಿಯಪ್ಪ ಅಂತ ಹೇಳ್ತಾನೆ. ನೋ, ಯು ಮಸ್ಟ್ ಡೂ ಇಟ್ ನೌ. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರಾನಿ ಆರ್ ಮದರ್ ಲೈಕ್ ಅ ಬೇಬಿ. ಆಗಲ್ಲ, ಮುಂದಿನ ತಿಂಗಳು ಅಲ್ಲ, ಆಗಲ್ಲ, ಇವಾಗಿಂದನೇ ಮಾಡಬೇಕು. ಯು ಮಸ್ಟ್ ಡೂ ಇಟ್ ನೌ. ಇಟ್ ಈಸ್ ಡಿಸ್ಗ್ರೇಸ್ಫುಲ್. ಇದೊಂದು ಸಹಿಸಕ್ಕಾಗದೇ ಇರುವಂಥ ವಿಷಯ. ಸ್ಲೀಪಿಂಗ್ ಬಿಸೈಡ್ ಯುವರ್ ಗ್ರಾನಿ ಆರ್ ಮದರ್ ಲೈಕ್ ಅ ಬೇಬಿ. ನೀನು ಅಜ್ಜಿ ಪಕ್ಕನೋ ಅಮ್ಮನ ಪಕ್ಕನೋ ಇನ್ನೂ ನೀನು ಒಂದು ಚಿಕ್ಕ ಮಗು ಥರ ಮಲಗೋದು ಅಷ್ಟು ಸರಿಯಲ್ಲ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೀನು ಪ್ರೌಢಾವಸ್ಥೆ ಹತ್ತತ್ರ ಬರ್ತಾ ಇದೆಯಾ, ಸೆಕೆಂಡ್ ಫಾರ್ಮಲ್ಲಿ ಇದೆಯಾ, ಆದರೂ ನೀನು ಬೆಳೀತಾ ಇರೋ ವಿಚಾರ ನೋಡಿದ್ರೆ ನನಗೆ ಇಷ್ಟ ಆಗ್ತಿಲ್ಲ. ಹಿ ಸೆಡ್ ಆ್ಯಂಡ್ ಲುಕ್ಡ್ ಅಟ್ ಹಿಸ್ ವೈಫ್ ಹೂ ವಾಸ್ ರಾಕಿಂಗ್ ದ ಕ್ರ್ಯಾಡಲ್. ಹೇಳಿ ತನ್ನ ಹೆಂಡತಿ ಕಡೆಗೆ ನೋಡ್ತಾನೆ. ಹೂ ವಾಸ್ ರಾಕಿಂಗ್ ದ ಕ್ರ್ಯಾಡಲ್. ಚಿಕ್ಕಕ್ಕಿದ್ದಾಗ ತೊಟ್ಲು ತೂಗ್ತಿದ್ದು ಅವಳೆ ಅನ್ನೋ ಒಂದು ವ್ಯೂವಿಂದ ಹೆಂಡತಿ ಕಡೆ ನೋಡ್ತಾನೆ. ರಾಕಿಂಗ್ ದ ಕ್ರ್ಯಾಡಲ್ ಅಂದರೆ ತೊಟ್ಟಿಲನ್ನು ತೂಗೋದು ಅಂತ. ವೈ ಡು ಯು ಲುಕ್ ಎಟ್ ಮೀ ವೈಲ್ ಯು ಸೇ ಇಟ್, ಶಿ ಆಸ್ಕ್ಡ್. ಅದನ್ನು ಹೇಳಬೇಕಾದ್ರೆ ನನ್ನ ಕಡೆ ಯಾಕೆ ನೋಡ್ತೀರಾ ಅಂತ ಅಮ್ಮನೂ ಕೇಳ್ತಾಳೆ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ, ನನ್ನ ಕಡೆ ಯಾಕೆ ನೋಡ್ತೀರಾ ನೀವು? ನೋ ನೋ ಐ ಡೋಂಟ್ ಮೀನ್ ಯು ಸೆಡ್ ಫಾದರ್. ಅಪ್ಪ ಏನು ಹೇಳ್ತಾರೆ, ನೋ ನಾನು ನಿನಗೆ ಹೇಳಿದ್ದಲ್ಲ, ಐ ಡೋಂಟ್ ಮೀನ್ ಯು. ಅದಕ್ಕೆ ಅಮ್ಮ ಹೇಳ್ತಾಳೆ, ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯಿಲಿಂಗ್ ಹಿಮ್ ಟೆಲ್ ಹರ್ ಸೊ ಆ್ಯಂಡ್ ಡೋಂಟ್ ಲುಕ್ ಎಟ್ ಮೀ, ಶಿ ಸೆಡ್ ಆ್ಯಂಡ್ ಟರ್ನ್ಡ್ ಅವೇ. ನಿಮಗೆ ಅನಿಸಿದರೆ ನಿಮ್ಮ ಅಮ್ಮನೇ ಅವನನ್ನು ಹಾಳು ಮಾಡ್ತಿದ್ದಾಳೆ ಅಂತ ನಿಮಗೆ ಅನಿಸಿದರೆ, ಅವನ ಅಜ್ಜಿ ಏನು ಸ್ವಾಮಿ ಅಜ್ಜಿ ಏನು ಹೇಳ್ತಿದ್ದಾರೆ ಅವರಿಂದನೇ ಮಗ ಹಾಳಾಗ್ತಿದ್ದಾನೆ ಅನಿಸಿದರೆ ನೀವು ಅವರಿಗೆ ಹೇಳಿ, ನನ್ನ ಕಡೆ ನೋಡಬೇಡಿ ಅಂತ ಇದನ್ನು ಹೇಳಿ ಅವಳು ತಿರುಗಿ ಒಳಗೆ ಹೋಗ್ತಾಳೆ. ಇಲ್ಲಿಗೆ ಮೊದಲನೇ ಪಾರ್ಟನ್ನು ಮುಗಿಸ್ಬೋದು. ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸ್ವಾಮೀಸ್ ಫಾದರ್ ಡ್ರೂ ಹಿಸ್ ಅಟೆನ್ಷನ್ ಟು ಎ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್? ಸ್ವಾಮಿ ತಂದೆ ಸ್ವಾಮಿಗೆ ಒಂದು ವಿಚಾರವನ್ನು ಹೇಳ್ತಾರೆ, ನ್ಯೂಸ್ ಪೇಪರಲ್ಲಿ ಬಂದಿದ್ದ ರಿಪೋರ್ಟ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್ ಅಂತ ಕೇಳಿದ್ದಾರೆ. ಏನು ರಿಪೋರ್ಟ್ ಅದು? ದ ರಿಪೋರ್ಟ್ ವಾಸ್ ಅಬೌಟ್ ಎ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಹಿ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್ ಆ್ಯಂಡ್ how he fight with the tiger and how he flight up the tree and how much time he stayed on the top of the tree. ಇದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾಗತ್ತೆ. ಸೊ ಅವನ ನ್ಯೂಸ್ ಪೇಪರ್ಲಿರೋ ರಿಪೋರ್ಟನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾಗತ್ತೆ. ದ ರಿಪೋರ್ಟ್ ಸೆಡ್ ದಟ್ ದ ಬಾಯ್
who fought with the tiger stayed on the tree for half a day. Why did he do so? ರಿಪೋರ್ಟಲ್ಲಿ ಹೇಳಿದರು, ಆ ಹುಡುಗ ಏನು ವಿಲೇಜ್ ಲ್ಯಾಡ್ ಇದ್ನಲ್ಲ, ಅವನು ಯಾರು ಹುಲಿ ಜೊತೆಗೆ ಕಾದಾಡ್ದವನು, ಅವನು ಮರ ಹತ್ತಿ ಅರ್ಧ ದಿನ ಅಲ್ಲೇ ಕುತ್ಕೊಂಡಿದ್ದ. ಯಾಕಲ್ಲಿ ಕುತ್ಕೊಂಡಿದ್ದ? ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಹಿ ವಾಂಟೆಡ್ ಟು ವಾಚ್ ದ ಟೈಗರ್ ಫ್ರಮ್ ಟಾಪ್ ಆಫ್ ಎ ಟ್ರೀ. ಅವನಿಗೆ ಹುಲಿನ ಮರದ ಮೇಲೆ ಹತ್ತಿ ನೋಡಬೇಕು ಅಂತ ಆಸೆ ಇತ್ತು. ಹಿ ವಾಂಟೆಡ್ ಸಮ್ ಒನ್ ಟು ಕಿಲ್ ದ ಟೈಗರ್. ಅವನು ಬೇರೆ ಯಾರಾದರೂ ಬಂದು ಹುಲಿನ ಸಾಯಿಸ್ಲಿ ಅಂತ ಅಂದ್ಕೊಳ್ತಾ ಇದ್ದ. ಹಿ ವಾಂಟೆಡ್ ಟು ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್. ಅವನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಮರ ಹತ್ತಿದ್ದ. ಏನಿದಕ್ಕೆ ಸರಿಯಾದ ಆಪ್ಷನ್ನು? ಹಿ ವಾಂಟೆಡ್ ಸಮ್ ಒನ್ ಟು ಕಿಲ್ ದ ಟೈಗರ್. Swami said that very strong and grown-up person might have fought with the tiger. Do you think he made this remark out of his ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸ್ವಾಮಿ ಹೇಳ್ತಾನೆ, ಒಬ್ಬ ಬೆಳೆದಂಥ ಯುವಕ ಮತ್ತು ಶಕ್ತಿಶಾಲಿ ಯುವಕ ಮಾತ್ರ ಒಂದು ಹುಲಿ ಜೊತೆಗೆ ಕಾದಾಡೋಕ್ಕೆ ಸಾಧ್ಯ. ಅವನು ಈ ವಿಚಾರವನ್ನು ಹೇಗೆ ಹೇಳಿರಬಹುದು? ಔಟ್ ಆಫ್ ಹಿಸ್, ಅವನ ಎಕ್ಸ್ಪೀರಿಯನ್ಸಿಂದನೋ, ಅವನ ಅನುಭವದಿಂದನೋ, ಆರ್ ವಿಸ್ಡಮ್, ಅವನ ಬುದ್ಧಿವಂತಿಕೆಯಿಂದನೋ, ಆರ್ ಬಿಲೀಫ್, ಅವನ ನಂಬಿಕೆಯಿಂದನೋ. ಎರಡು ಆಪ್ಷನ್ಗಳು ಸರಿಯಾಗತ್ತೆ, ವಿಸ್ಡಮ್ ಮತ್ತು ಬಿಲೀಫ್. ಅವನ ಬುದ್ಧಿವಂತಿಕೆನೂ ಇರ್ಬೋದು, ನಂಬಿಕೆನೂ ಇರ್ಬೋದು. ಆದರೆ ಅಪ್ರೋಪ್ರಿಯೇಟ್ ಆನ್ಸರ್ ಅಂತ ಕೊಟ್ಟಾಗ ಅವರು ಮೊದಲೇ ಹೇಳಿರ್ತಾರೆ, ಸ್ವಾಮಿಗೂ ಅದು ಗೊತ್ತಿರುತ್ತೆ, ಏನೇ ವಿಚಾರ ಆದರೂ ಅದು ತನಗೆ ಆಗದೆ ಇರೋ ಹಾಗೆ ಬದಲಾಗತ್ತೆ. ಫಾರ್ ಸ್ವಾಮಿ ಈವೆಂಟ್ಸ್ ಆಲ್ವೇಸ್ ಟುಕ್ ಆನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅಂತ ಹೇಳಿರ್ತಾರೆ. ಸೊ ಈ ವಿಚಾರನೂ ಕೂಡ ತನ್ನ ಹತ್ರನೇ ಬರ್ಬೋದು ಅಂತ ಅವನ ಬುದ್ಧಿವಂತಿಕೆಯಿಂದನೇ ಈ ವಿಚಾರವನ್ನು ಅವಾಯ್ಡ್ ಮಾಡೋಕ್ಕೆ ಹೇಳಿರ್ಬೋದು. ಸೊ ವಿಸ್ಡಮ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಸ್ವಾಮೀಸ್ ಫಾದರ್ ಸೆಡ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಸ್ವಾಮಿ ಅಪ್ಪ ಕೇಳ್ತಾರೆ, ನಿನಗೆ ಧೈರ್ಯ ಇದೆ ಅಂತ ನೀನು ಪ್ರೂವ್ ಮಾಡ್ತೀಯಾ ಅಂತ. ಇದರಲ್ಲಿ ಆ ಕ್ವಶನ್ಗಳನ್ನು ಕೇಳಿದ್ದಾರೆ. ವಾಸ್ ಹಿ ಜೋಕಿಂಗ್ ಆರ್ ಸೀರಿಯಸ್? ಅವರಪ್ಪ ತಮಾಷೆ ಮಾಡ್ತಿದ್ರು ಅಥವಾ ಸೀರಿಯಸ್ ಆಗಿದ್ರು? ನೋ, ಹಿ ವಾಸ್ ನಾಟ್ ಜೋಕಿಂಗ್, ಹಿ ವಾಸ್ ಅಬ್ಸಲ್ಯೂಟ್ಲಿ ಸೀರಿಯಸ್. ಓಕೆ. ವಾಸ್ ಇಟ್ ಎ ಚಾಲೆಂಜ್ ಆರ್ ಎ ಕಮೆಂಡ್? ಅದೊಂದು ಚಾಲೆಂಜ್ ಆಗಿತ್ತೋ ಅಥವಾ ಒಂದು ಕಮೆಂಡ್ ಆಗಿತ್ತೋ? ಅಟ್ ದ ಬಿಗಿನಿಂಗ್ ಇಟ್ ಮೇ ಬಿ ಅನ್ ಚಾಲೆಂಜ್, ಬಟ್ ವೆನ್ ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ ಆ್ಯಂಡ್ ಹಿ ಆ್ಯಕ್ಟೆಡ್ ಲೈಕ್ ಹೀ ಈಸ್ ವೈಸರ್ ದನ್ ದ ನ್ಯೂಸ್ ಪೇಪರ್, ಸ್ವಾಮೀಸ್ ಫಾದರ್, ಸ್ವಾಮಿ ಅಪ್ಪನಿಗೆ ಏನಾಗುತ್ತೆ, ಸ್ವಾಮೀಸ್ ಫಾದರ್ ಅವರಿಗೇನು ಸಿಟ್ಟು ಬರುತ್ತೆ, ಹಿ ಗೆಟ್ ಆ್ಯಂಗ್ರಿ. ಸೊ ಆವಾಗ ಅದೊಂದು ಸ್ವಾಮಿ ಮೇಲೆ ಕಮ್ಯಾಂಡ್ ಆಗಿ ಬದಲಾಗತ್ತೆ. ಒಂದು ಚಾಲೆಂಜ್ ಆಗಿರೋದು ಮೊದಲಿಗೆ ಜೋಕಾಗೇ ಇರ್ಬೋದು, ಬಟ್ ಆಮೇಲೆ ಒಂದು ಆದೇಶವಾಗಿ ಅವನು ಮಲಗಲೇಬೇಕು ಅನ್ನೋ ಸ್ಥಿತಿ ಬರುತ್ತೆ. ದ ಪ್ಲೇಸ್ ವೇರ್ ಸ್ವಾಮಿ ಯೂಶುವಲಿ ಸ್ಲೆಪ್ಟ್ ವಾಸ್. ಸ್ವಾಮಿ ಯಾವಾಗಲೂ ಎಲ್ಲಿ ಮಲಗ್ತಿದ್ದ? ಬಿಸೈಡ್ ಇಸ್ ಗ್ರಾನಿ ಇನ್ ದ ಪ್ಯಾಸೇಜ್. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್? ಸ್ವಾಮಿ ಅಪ್ಪನ ಪ್ರಕಾರ ಏನು ಡಿಸ್ಗ್ರೇಸ್ಫುಲ್, ಏನು ಸಹಿಸಕ್ಕಾಗದೇ ಇರುವಂಥ ವಿಷಯ ಅಂತ ಕೇಳಿದ್ದಾರೆ. ಏನು ಸ್ವಾಮಿ ಅವರಪ್ಪ ಹೇಳ್ತಾರೆ, ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್, ಸ್ವಾಮಿ ಈಸ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಸ್ಟಿಲ್ ಹಿ ಸ್ಲೀಪ್ ಬಿಸೈಡ್ ಇಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಸೊ ಇಟ್ ಈಸ್ ಡಿಸ್ಗ್ರೇಸ್ಫುಲ್ ದಟ್ sleeping beside granny or a mother like a baby, even though when he is growing up to a second form, ಅವನು ಅಷ್ಟು ದೊಡ್ಡವನಾಗಿ ಬೆಳೀತಿದ್ರು ಅಜ್ಜಿ ಮತ್ತು ಅಮ್ಮನ ಪಕ್ಕ ಮಲಗ್ತಿರೋದು ಸ್ವಾಮಿ ಅಪ್ಪನ ಪ್ರಕಾರ ಡಿಸ್ಗ್ರೇಸ್ಫುಲ್ ಅಂತ ಹೇಳ್ಬೋದು. ಇಲ್ಲಿಗೆ ಎ ಹೀರೋ ಪಾಠದ ಮೊದಲನೇ ಪಾರ್ಟನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಪಾರ್ಟಲ್ಲಿ ಎ ಹೀರೋದ ಎರಡನೇ ಪಾರ್ಟಿನಿಂದ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.